ನೋಡ್ರಿ ಎಂಥ ವ್ಯೂ. ಹಿಂಗಾಗಿ ಜನ ಬರ್ತಾರೆ, ಇಲ್ಲೆಲ್ಲ ಜನ ಅದ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಂಪಿಗೆ ಬಂದೀನಿ. ಇಲ್ಲೇ ಇದು ನೋಡ್ರಿ ಹಂಪಿ ಬಜಾರ್ ರೋಡ್. ಇದು ಇಲ್ಲಿ ಮಾತಂಗ ಹಿಲ್ಸ್ ಐತೆ ನೋಡ್ರಿ. ಈ ಹಿಲ್ಸ್ ಮೇಲೆ ಹೋಗ್ಬೇಕಂತದೀನಿ. ಇಲ್ಲಿಂದ ಸನ್ರೈಸ್ ಭಾರಿ ಮಸ್ತ್ ಕಂದೈತಿ. ಹಿಂಗಾಗಿ ಅಲ್ಲಿ ಹೊಂಟೀನಿ. ಇದು ನೋಡ್ರಿ ಹಂಪಿ ರಥ. ಹಂಪಿ ಬಜಾರ್ ರೋಡಿಗೆ ಐತಿ ಇದು ಹಂಪಿ ರಥ. ಇಲ್ಲಿ ಇದು ನೋಡ್ರಿ ಹಂಪಿ ಬಜಾರ್. ಹಂಪಿ ಬಜಾರ್ ಬಂದೀನಿ. ಇಲ್ಲಿಂದ ಇದೆಲ್ಲ ಹಂಪಿ ಬಜಾರ್. ಮುಂದೆ ಸ್ಟೇಟ್ ದೊಡ್ಡ ನಂದಿ ಐತಿ. ಇಲ್ಲಿಂದ ನಾನು ಇಲ್ಲಿ ಹೊಂಟೀನಿ. ಈಗ ಮಾತಂಗ ಪರ್ವತಕ್ಕೆ ಹೊಂಟೀನಿ. ಈಗ ಇಲ್ಲಿಂದ ಸೀದಾ ಹೋಗ್ಬೇಕು. ಇದೆಲ್ಲ ಇದ ರೋಡ್, ಹಂಪಿ ರೋಡ್ ಸೀದಾ. ಇದು ಮಾತಂಗ ಪರ್ವತ. ನಾನು ಅಲ್ಲೇ ಹೊಂಟೀನಿ. ಈಗ ನೋಡ್ರಿ ಇವ್ರು ಕೇಳಿದ್ರಲ್ಲ, ಹಿಂಗಾಗಿ ಭಾಳ ಜನಕ್ಕೆ ಗೊತ್ತಿಲ್ಲ. ಮಾತಂಗ ಪರ್ವತ ಹೋಗ್ಬೇಕಂತಿರ್ತಾರೆ ಎಲ್ಲರೂ, ಆದರೆ ಹೋಗೋ ದಾರಿ ಗೊತ್ತಿರೋಂಗಿಲ್ಲ. ಹಿಂಗಾಗಿ ಈ ವಿಡಿಯೋ ಮಾಡತ್ತೀನಿ ನಾನು. ಇದೆ ನೋಡ್ರಿ ಮಾತಂಗ ಪರ್ವತ. ಎಲ್ಲರೂ ಹೋಗ್ಬೋದು, ಅಂತ ಏನು ಟಫ್ ಇಲ್ಲ, ಆರಾಮ್ ಹೋಗ್ಬೋದು. ಅಲ್ಲ ಅಣ್ಣ ತಮ್ಮ ಕೂಡ್ಯಾರಲ್ಲ ಅವ್ರೆ. ಇದು ನೋಡ್ರಿ ಏಕಶಿಲಾ ನಂದಿ ಇದು ವಿಗ್ರಹ. ಏನಿಲ್ಲ ಅಂದ್ರೆ ಒಂದು 15 ಫೂಟ್ ಇರ್ಬೋದು ಇದು. ಇದು ನಮ್ಮ ವಿರೂಪಾಕ್ಷ ಮಂದಿರ ಅಪೋಸಿಟ್ ಸೀದಾ ಹೋಗ್ಬೇಕು. ಇದು ಸಿಗ್ತೈತೆ ನೋಡ್ರಿ ಏಕಶಿಲಾ ನಂದಿ ವಿಗ್ರಹ. ಹೇಯ್ ನೋಡೆ, ಹಂಗೆಲ್ಲ ಮಾಡಬಾರ್ದು. ಪೂರ ಅರ್ಧ ಹಂಪಿ ಕಾಣ್ತೈತಿ. ಇನ್ನೂ ಮೇಲೆ ಗುಡ್ಡದ ಮೇಲೆ ಹೋದಂದ್ರೆ ಇನ್ನೂ ಜಾಸ್ತಿ ಪೂರ ಹಂಪಿ ಕಾಣ್ತೈತಿ. ಇದು ನೋಡ್ರಿ ಹನುಮಾನ್ ಟೆಂಪಲ್ ಅಂತಂದಲ್ಲ, ಹನುಮಪ್ಪನ ಗುಡಿ ಇದು ನೋಡ್ರಿ. ಜೈ ಶ್ರೀರಾಮ್. ನೋಡ್ರಿ ಹನುಮಪ್ಪ ಒಂದು 7 ಫೂಟ್ ಐತಿದ ಹನುಮಪ್ಪ. 7-7.5 ಫೂಟ್ ಇರ್ಬೋದು ಹನುಮಪ್ಪ. ನೋಡ್ರಿ ಹೆಂಗಿರ್ಬೋದು. ಅಪೋಸಿಟ್ ನೋಡ್ರಿ ಹನುಮಾನ್ ಮಂದಿರ ಅಪೋಸಿಟ್. ಇದೆಲ್ಲ ನೋಡ್ರಿ ಗುಡ್ಡ ಹೆಂಗೆ ನೋಡೋದು, ಗಿಡ ಎಲ್ಲ ಇವೆಲ್ಲ ಈ ರೇಂಜಿಗೆ ಅದಾವ ನೋಡ್ರಿ. ಅವೆಲ್ಲ ನೋಡ್ರಿ ಕಲ್ಲುಗಳೆಲ್ಲ ನ್ಯಾಚುರಲ್ ಅಂಕರು. ಇಲ್ಲಿ ಮ್ಯಾಲೆ ಹೋಗಕ್ಕೆ ಆಗಂಗಿಲ್ಲ.
ಅವರೆಷ್ಟು ಪವರ್ಫುಲ್ ಇರ್ಬೋದು. ಅಲ್ಲೆಲ್ಲ ಇಟ್ರು ಕಲ್ಲು ನೋಡ್ರಿ, ಅಲ್ಲಿ ಆ ಹಿಲ್ ಮೇಲೆ. ಆಲ್ರೆಡಿ ಮೇಲೆ ಇಷ್ಟು ಜನ ಹೋಗ್ಯಾರ ನೋಡ್ರಿ. ಅವರೆಲ್ಲ ಸನ್ರೈಸ್ ನೋಡೋಕೆ ಹೋಗಿರ್ತಾರೆ. ಆದರೆ ನಾನು ಬೆಳಿಗ್ಗೆ ಹೇಳ್ಬೋದಾಗಿತ್ತು, ಜಲ್ದಿ ಹೋಗ್ಬೋದಾಗಿತ್ತು. ಆದರೆ ವಿಡಿಯೋ ಕ್ವಾಲಿಟಿ ಬರೋಂಗಿಲ್ಲ ಬೆಳಿಗ್ಗೆ, ಹಿಂಗಾಗಿ ಸ್ವಲ್ಪ ಲೇಟಾಗಿ ಬಂದೆ. ಇಲ್ಲಿ ನೋಡ್ರಿ ಒಂದು ವಿಚಿತ್ರ ಗಿಡ ಹೆಂಗೈತಿ ಗಿಡ ನೋಡ್ರಿ. ಇದಕ್ಕೆ ಹೆಂಗೆ ಹುಟ್ಟಿರ್ಬೇಕು ಇದೆಲ್ಲ, ಊರಕ್ಕೆ ಬಂಡಿ ನಡುಕೈತಿ ಇದೆಲ್ಲ ಗಿಡ. ಹೆಂಗೆ ಹುಟ್ಟಿರ್ಬೇಕು ಗಿಡ ಅದ. ಇಲ್ಲೇ ಮಾತಂಗ ಪರ್ವತ, ಇದು ಮಂಟಪ ಐತಲ್ಲ, ಹನುಮಂತನ ಗುಡಿ ಅಪೋಸಿಟ ಕಲ್ ಮೇಲೆ ಐತಿ. ಇದೇ ರೋಡ್ ಹಿಡಿದು ಸೀದಾ ಬರ್ಬೇಕು ನೋಡ್ರಿ, ಮಾತಂಗ ಹಿಲ್ಸ್ ಇದೆ. ಇದೇ ರೋಡ್ ಹಿಂಗೆ ಸೀದಾ ಬಂದು ಇಲ್ಲೇ ರೈಟ್ ಸೈಡ್ ಹೋಗ್ಬೇಕು. ಇಲ್ಲೇ ಸೀದಾ ಹೋಗ್ಬಾರ್ದು. ಇದು ಅಚ್ಯುತರಾಯ ಸ್ವಾಮಿ ಟೆಂಪಲ್ ಇದೆ, ಇಲ್ಲಿ ಬರ್ಬೇಕು. ಇದು ಗುಡಿ ಇಲ್ಲಿ ಬಂದು ಇಲ್ಲಿ ಐತಿ ನೋಡ್ರಿ ದಾರಿ. ಮಾತಂಗ ಪರ್ವತ ಇಲ್ಲಿನ ದಾರಿ ಐತಿ. ಮಾತಂಗ ಪರ್ವತ ಗುಡಿ. ನಾನು ಒಬ್ಬನೇ ಹೊಂಟೀನಿ ಆರಾಮಾಗ. ಎಷ್ಟು ನಿಮಿಷ ಆಕೈತಿ ನೋಡೋಣ, ಕಂಟಿನ್ಯೂ ವಿಡಿಯೋ ಇಡ್ತೇನೆ. ಹತ್ತಾಕೆ ಎಷ್ಟು ನಿಮಿಷ ಆಕೈತಿ ಗೊತ್ತಾಕೈತಿ. ಸೆಂಟ್ರ್ನಾಗ ಇಲ್ಲಿ ಸ್ವಲ್ಪ ತ್ರಾಸ ಹೋಗಾಕ, ಸ್ವಲ್ಪ ಸ್ಲೋ ಹೋಗ್ಬೇಕ. ನೋಡ್ರಿ, ಇದಕ್ಕೆಲ್ಲ ಪೇಂಟ್ ಮಾಡ್ಯಾರ ಯಾರ, ಸುನೇರಿ ಕಲರ್ ಪೇಂಟ್ ಹೊಡೆದಾರ. ಟ್ರೆಕ್ಕಿಂಗ್ ಹೈಕಿಂಗ್ ಮಾಡೋರು ಆದ್ರೆ ಈಜಿ ಆಕೈತಿ.
ನೋಡ್ರಿ ಎಲ್ಲ ಯಾವ ಟೈಪ್ ಡೇಂಜರ್ ಇದೆ ದಾರಿ, ಫುಲ್ ಡೇಂಜರಸ್. ಮೈಕಲ್ ಜಾಕ್ಸನ್ ಡೇಂಜರಸ್ ಸಾಂಗ್ ಅಲ್ಲ, ರಿಯಲಿ ಡೇಂಜರಸ್. ನೋಡ್ರಿ ಕಾಡ್ಕೋಳಿ ಇಲ್ಲೆಲ್ಲ ಚಿರತೆ ಅದಾವ ಅಂತೇಳಿ ಲಾಸ್ಟ್ ಟೈಮ್ ನ್ಯೂಸ್ ಒಳಗೆಲ್ಲ ತೋರಿಸಿದ್ರು, ಆದರೂ ಹೊಂಟೇವಿ. ನೋಡ್ರಿ ಹಂಗೈತೆ ಪೂರ ಹೈಟ್. ನೋಡ್ರಿ ಪೂರ ಗುಡ್ಡದಾಗ ಹೋಗ್ಬೇಕು. ಭಾಳ ದಮ್ಮ ಅಂತ ಹೈಟ್ ಇದೆ ಪೂರ. ಇದೊಂದು ಮಂಟಪ ಐತಿ, ಇಲ್ಲಿ ಬಂದೇನೀಗ. ಇಲ್ಲೊಂದು ಸ್ವಲ್ಪ ಆರಾಮ್ ವಿಡಿಯೋ ಗಿಡ ಮಾಡೋಣ, ಸ್ವಲ್ಪ ದಂಪು ಹರಿಸ್ಕೋತೀನಿ. ಇದು ನೋಡ್ರಿ ಬಜಾರ್. ಇಲ್ಲೊಂದು ಬರ್ಬೇಕು, ಎಕ್ಸ್ಪೀರಿಯನ್ಸ್ ಮಸ್ತ್ ಐತಿ. ಇಲ್ಲಿಂದ ನೋಡ್ರಿ ಅಂಜನಾದ್ರಿ ಬೆಟ್ಟ ಕಾಣ್ತೈತಿ. ಇದೇ ನೋಡ್ರಿ ಅಂಜನಾದ್ರಿ ಬೆಟ್ಟ. ನೀನೇ ಹೋಗಿದ್ದಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ. ಇಲ್ಲೆಲ್ಲ ಜನ ಸನ್ರೈಸ್ ಸಂಬಂಧ ಕಾಯತ್ತಾರೆಲ್ಲ. ನೋಡ್ರಿ ಇಂಥ ಸನ್ರೈಸ್. ಅಲ್ಲೇ ಒಂದು ಹಾಟ್ ಏರ್ ಬಲೂನ್ ನಡೆಯತೈತಿ, ಅಲ್ಲಿ ನೋಡ್ರಿ ಹಾಟ್ ಏರ್ ಬಲೂನ್. ಹಾಟ್ ಏರ್ ಬಲೂನ್ ಕಂಟಿನ್ಯೂ ಈ ಮಂಟಪ ನಿಂತ್ರ. ಆಲ್ರೆಡಿ ಜನ ಎಲ್ಲ ಅಲ್ಲಿ ಹೋಗ್ಯಾರ. ನೋಡ್ರಿ ಹೆಂಗೆ ಹತ್ತೋದಲ್ಲ. ಆಲ್ಮೋಸ್ಟ್ ಜನ ಎಲ್ಲ ಹತ್ತಾರ ಮೇಲೆ. ಇದೆಲ್ಲ ನೋಡ್ರಿ ಹೆಂಗೈತಿ. ಸ್ವಲ್ಪ ಸ್ಲೋ ಹೋಗ್ಬೇಕಿಲ್ಲ. ಇಲ್ಲೆಲ್ಲ ನೋಡ್ರಿ ಸ್ವಲ್ಪ ಡೇಂಜರ್ ಐತಿ. ನೋಡ್ರಿ ಪೂರ ಬಿದ್ದರೆ ಕೆಳಗ ಪೂರ ಬಿದ್ದರೆ ಕೆಳಗ ಅಂತಲ್ಲ ಜಾಗ ಐತಿ ಓಡಾಡೋಕೆ. ಒಂದು 5-6 ಫುಟ್ ಐತದ. ನೋಡಿದ್ರೆ ಹಂಗೆ ಕಾಣ್ತದೆ ಅಷ್ಟೇ. ಅದಕ್ಕೆ ಹಂಗೆ ಹೋಗ್ಬೋದು. ಮೇಲೆ ಪೂಜೆ ಆಗತೈತಿ ಮಂದಿರದ್ದು.
ಇಲ್ಲೊಂದು ಯಾವುದೋ ಇದು ಕೊಟ್ಟರೆ ಮೊದಲು ಯಾವುದರ ಕಾಲದಾಗ ಋಷಿಮುನಿಗಳ ಜಾಗ ಆಗಿರ್ಬೋದು, ಇಲ್ಲ ಮಾತಂಗ ಋಷಿಗಳ ಜಾಗ ತಪಸ್ಸು ಮಾಡೋಕೇನ್ರಿ ಇಲ್ಲಿ ಬಂದಿರ್ಬೋದು. ನೋಡ್ರಿ ಇನ್ನೂ ಇಷ್ಟೆಲ್ಲ ಮೇಲೆ ಹತ್ಬೇಕು. ಆಲ್ಮೋಸ್ಟ್ ಬಂದಂಗಾತೆ. ಕಾಮವನಿದೆ ಮಾತಂಗ ಪರ್ವ. ಇಲ್ಲಿ ನೋಡ್ರಿ ಅಷ್ಟು ಜನ ಬಂದಾರ. ಆಲ್ಮೋಸ್ಟ್ ನೋಡಿರಲ್ಲ ಚಪ್ಪಲಿ ಅಷ್ಟು ಜನ ಅದ. ನೋಡ್ರಿ ಇಷ್ಟ ಪೂರ ಬಂದು ಟಾಪ್ ಮಾತಂಗ ಪರ್ವತ. ಇಲ್ಲಿ ಅಲ್ಲಿ ನಿಂತಿದ್ದಾರೆ ಈಗ ಮಂಟಪ, ಅಲ್ಲೇ ಸ್ಟಾಪ್ ಮಾಡಿದ್ದೆ. ಫಸ್ಟ್ ಸ್ಟಾಪ್ ಡೈರೆಕ್ಟ್ ಸೆಕೆಂಡ್ ಸ್ಟಾಪಿಗೆ ಇಲ್ಲಿ ಮೇಲೆ. ಪೂರ ಬೆವರಾತನೇ ಮಖ ಎಲ್ಲ, ಪೂರ ಬೆವರು ಆಗೈತೆ. ಆಲ್ಮೋಸ್ಟ್ ಜನ ಬಂದಾರ ಭಾಳ. ಸನ್ರೈಸ್ ನೋಡಕಂತ ಬಂದಾರ. ಸನ್ರೈಸ್ ಅಂಕ ನೋಡ ಅವ್ರಿಗೆ ಬಂದೈತಿ, ಹಿಂಗಾಗಿ ಸ್ವಲ್ಪ ಸನ್ರೈಸ್ ನೋಡೋಕ್ಕಾಗತ್ತಿಲ್ಲ. ನೋಡ್ರಿ ಆಲ್ಮೋಸ್ಟ್ ಎಲ್ಲ ಜನ ಹೊಂಟ್ರೆ. ಸನ್ರೈಸ್ ಪಾಯಿಂಟ್ ಸನ್ರೈಸ್ ಆಗಲಿಲ್ಲ, ಅದ್ರ ಆಗೈತಿ, ಅದ್ರ ಕಾಣಕತ್ತಿಲ್ಲ. ಹಿಂಗಾಗಿ ಜನ ಎಲ್ಲ ಹೋದ್ರೆ ಆಲ್ಮೋಸ್ಟ್ ಹೇಳತ್ತಾರಲ್ಲ. ಬರ್ರಿ ಮ್ಯಾಲೆ ಹೋಗೋಣ ಅಂತೆಲ್ಲ. ನೋಡ್ರಿ ಇಷ್ಟು ಜನ ಬಂದಾರ. ಅದ್ರಾಗ ನಾವು ಒಬ್ಬ. ಇಷ್ಟು ಜನ ಬಂದಾರ ಪೂರ. ನಾವು ಚಪ್ಪಲಿ ಕಳೆದ್ವಿ ಹೊಂಟೆಗೊಳಗೆ. ಈ ಸೈಡು ನೋಡ್ಬೋದು. ಒಮ್ಮೆ 360 ವ್ಯೂ ತೋರಿಸ್ತೀನಿ. ಇದ್ರ ಮೇಲೆ ಹತ್ತಿ, ಇಲ್ಲಿ ಮೇಲೆ ಹತ್ತಕ್ಕೆ ಜಾಗ ಐತಿ. ಇಲ್ಲೆಲ್ಲ ಮೇಲೆ ಹತ್ತಕ್ಕೆ ಜಾಗ ಐತಿ. ಈ ಮೇಲೆ ಹತ್ತೋಣಂತ ಮೊದಲು ಒಳಗೆ ಹೋಗೋಣಂತ. ಆಲ್ಮೋಸ್ಟ್ ಈಗ ಮ್ಯಾಲೆ ಹೊಂಟೀನಿ. ಪೂರ 360 ವ್ಯೂ ಬರ್ತೈತಿಲ್ಲ. ಆಲ್ಮೋಸ್ಟ್ ಎಲ್ಲ ಜನ ಬಂದಾರ. ನೋಡ್ರಿ ಎಂಥ ವ್ಯೂ, ಹಿಂಗಾಗಿ ಜನ ಬರ್ತಾರೆ ಇಲ್ಲೆಲ್ಲ. ನೋಡ್ರಿ ಈಗ ಸನ್ರೈಸ್ ಆತ. ಇಲ್ಲಿಂದ ನೋಡ್ರಿ ಪೂರ ಕಾಂತೈತಿ. ಇದು ಹಂಪಿ ಶ್ರೀ ವಿರೂಪಾಕ್ಷ ದೇವಸ್ಥಾನ. ಇಲ್ಲಿಂದ ಸ್ಟ್ರೇಟ್ ಬಂದರೆ ಇದು ಏಕಶಿಲಾ ನಂದಿ ಬರ್ತೈತಿ. ಇಲ್ಲಿಂದ ನಾ ಇದೇ ದಾರಿ ಹಿಡಿದು ಬಂದೆ. ಇಲ್ಲೇ ಇದೇ ದಾರಿಗೆ ಬಂದು ಇಲ್ಲಿ ನೋಡ್ರಿ ಇದು ಮಾರುತಿ ಮಂದಿರ ಐತಿ ಇಲ್ಲಿ ಕೆಳಗೆ. ಆಮೇಲೆ ಇದು ಅಂಜನಾದ್ರಿ, ಇಲ್ಲಿ ಮೇಲೆ ನೋಡ್ರಿ ಅಂಜನಾದ್ರಿ ಹಿಲ್ಸ್. ಆಮೇಲೆ ಇದು ತುಂಗಭದ್ರಾ ನದಿ. ಇದು ನೋಡ್ರಿ ಇದು ಬೀದಿ ಐತಲ್ಲ, ಸಂತೆ ಬೀದಿ. ಇದು ಸುಳೆ ಸಂತೆ ಬೀದಿ ಅಂತಾರೆ. ಸೈಡೆಲ್ಲ ಇಲ್ಲಿಂದ ನೋಡ್ರಿ ಪೂರ ಹಂಪಿ ಎಲ್ಲ ಕಾಣ್ತೈತಿ. ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಫಸ್ಟ್ ವಿರೂಪಾಕ್ಷ ಟೆಂಪಲ್ ನೋಡ್ರಿ ಇದೆ. ಅದು ಮತ್ತು ಬಾಜು ತುಂಗಭದ್ರಾ ನದಿ ಐತಿ. ಆಮೇಲೆ ಇಲ್ಲಿಂದ ಉಗ್ರ ನರಸಿಂಹ ಕಾಣ್ತೈತಿ ನೋಡ್ರಿ ಇಲ್ಲಿ ಸ್ಟೇಟ್. ಝೂಮ್ ಮಾಡ್ತೀನಿ ನೋಡ್ರಿ ಇದು.
ಇದು ನೋಡ್ರಿ ಇದ್ ನೋಡ್ರಿ ಉಗ್ರ ನರಸಿಂಹ. ಆಮ್ಯಾಗ ಅಲ್ಲೇ ಬಡವಿಲಿಂಗ ಐತಿ. ಆಮ್ಯಾಕ ಇದು ನೋಡ್ರಿ ಕೃಷ್ಣ ಟೆಂಪಲ್ ಇದೆ. ಆಮ್ಯಾಕ ಈ ಸೈಡ್ ಎಲ್ಲ ಸಾಸಿವೆ ಕಾಳು ಗಣಪತಿ, ಕಡಲೆ ಕಾಳು ಗಣಪತಿ, ಆಮ್ಯಾಕ ಹೇಮಕೂಟ ಹಿಲ್ಸ್ ಇಲ್ಲೆಲ್ಲ ಹಂಪಿ ಇದೆ ನೋಡ್ರಿ. ಇದೆಲ್ಲ ಸಾಸಿವೆ ಕಾಳು ಗಣಪತಿ, ಆಮ್ಯಾಕ ಕಡಲೆ ಕಾಳು ಗಣಪತಿ, ಆಮ್ಯಾಕ ಇದೆಲ್ಲ ಹೇಮಕೂಟ ಪರ್ವತ. ಇದು ನೋಡ್ರಿ ನಮ್ದು ಹಂಪಿ ವಿರೂಪಾಕ್ಷ ಮೇನ್ ಟೆಂಪಲ್ ಇದೆ ಹಂಪಿದೆ. ಇಲ್ಲಿಂದ ಬಾಜು ತುಂಗಭದ್ರಾ ನದಿ ಐತಿ. ಇದೆಲ್ಲ ಮುಂದೆ ಗಾಡಿ ಪಾರ್ಕಿಂಗ್, ಬಸ್ ಸ್ಟ್ಯಾಂಡ್ ಇಲ್ಲೇ ಐತಿ. ಆಮ್ಯಾಕೆ ಇಲ್ಲಿ ನೋಡ್ರಿ ಪೂರ ಹೆಂಗೆ ಕಾದೈತೆ ನೋಡ್ರಿ ಇದು ಪರ್ವತಗಳು. ಇದು ಅಂಜನಾದ್ರಿ ಪರ್ವತ. ಲೇಟಾಗಿ ಬಂದ್ರೆ ಲೇಟೆಸ್ಟಾಗಿ ಸನ್ರೈಸ್ ಸಿಕ್ಕೈತಿ. ಸ್ವಲ್ಪ ಲೇಟ್ ಆದ ಆದರೂ ಬೆಸ್ಟ್ ಸನ್ರೈಸ್ ನೋಡ್ರಿ. ಜನ ಎಲ್ಲೆಲ್ಲಿ ಕುಂತಾರೆ. ಬೆಸ್ಟ್ ಪ್ಲೇಸ್. ಆಗಲೇ ಇದೇ ರೋಡಿಗೆ ಬಂದಿ ನಾವು ಬಂದು